ನಮಸ್ಕಾರ. ಈಗ ಮತ್ತೆ ಗಾದೆಯ ಸಮಯ. ಇಂದಿನ ಗಾದೆ ಯಾವುದು ಗೊತ್ತಾ? ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ. ಈ ಗಾದೆ ನಮಗೆಲ್ಲರಿಗೂ ಜೀವನದಲ್ಲಿ ಅನಗತ್ಯವಾಗಿ ಚಿಂತೆ ಮಾಡದೆ ಸಂತೋಷದಿಂದಿರಲು ಪ್ರೇರೇಪಿಸುತ್ತದೆ. ಸುಖ ಶಾಂತಿ ಇದ್ದಾಗ ಸಂತೋಷ, ಕಷ್ಟ ಬಂದಾಗ ಚಿಂತೆ, ಇದು ಮನುಷ್ಯನಿಗೆ ಸಹಜವಾಗಿ ಬರುವ ಗುಣ. ಮಾನಸಿಕ ಚಿಂತೆ ಮತ್ತು ಆಲೋಚನೆಯಿಂದ ಮಾನವ ವಯಸ್ಸಿಗೆ ಮೊದಲೇ ಮುಪ್ಪನ್ನು ಆಹ್ವಾನಿಸುತ್ತಾನೆ. ದೈಹಿಕವಾಗಿಯೂ ಇದು ಅನಾರೋಗ್ಯವನ್ನು ಆಕರ್ಷಿಸಿ ಆ ಮನುಷ್ಯ ಕುಗ್ಗುವಂತೆ ಮಾಡುವುದರಿಂದ ಆತ ಕಡಿಮೆ ವಯಸ್ಸಿನಲ್ಲೇ ವೃದ್ಧನಂತೆ ಕಾಣುತ್ತಾನೆ. ಚಿಂತೆ ಮಾಡದವನು ತನ್ನ ವಯಸ್ಸಿಗಿಂತಲೂ ಚಿಕ್ಕವನಾಗಿ ಕಾಣುತ್ತಾನೆ. ಮನಸ್ಸಿನ ನೆಮ್ಮದಿ, ಸಂತೋಷ, ದೈಹಿಕ ಹುರುಪನ್ನು ಹೆಚ್ಚಿಸಿ ಆತನ ಆರೋಗ್ಯ ವೃದ್ಧಿಸುವುದೇ ಇದಕ್ಕೆ ಕಾರಣ. ಹೀಗೆ ಮನಸ್ಸಿನ ಸಂತೋಷ ನವಚೈತನ್ಯವನ್ನು ತುಂಬಿ ಯೌವನವನ್ನು ವೃದ್ಧಿಸುತ್ತದೆ. ನಾವೆಲ್ಲರೂ ಚಿಂತೆ ಮಾಡಿ ವಯಸ್ಸಿಗೆ ಮುನ್ನವೇ ಮುದುಕರಾಗುವ ಬದಲು ನಕ್ಕು ನಲಿದು ಸಂತೋಷದಿಂದ ನಮ್ಮ ಯೌವನವನ್ನು ದೀರ್ಘಕಾಲ ಆನಂದಿಸೋಣ. ನಮ್ಮ ಪೂರ್ವಜರು ಈ ಅರ್ಥಪೂರ್ಣ ಗಾದೆಗಳ ಮೂಲಕ ನಮಗೆ ಜೀವನದ ಪಾಠಗಳನ್ನು ಎಷ್ಟು ಸರಳವಾಗಿ ತಿಳಿಸಿದ್ದಾರೆ ಅಲ್ವಾ? ನಾನು ಸಹ ಇನ್ನೊಂದು ಗಾದೆಯ ವಿಮರ್ಶೆಯೊಂದಿಗೆ ಬೇಗ ಬರ್ತೀನಿ. ನೀವು ನನ್ನ ವಾಹಿನಿ ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಚಾರಗಳೊಂದಿಗೆ ಸ್ಪಂದಿಸುವುದನ್ನು ಮರೆಯಬೇಡಿ ಮತ್ತು ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಸಹ ಫಾಲೋ ಮಾಡಿ. ಧನ್ಯವಾದಗಳು.